ಅಲ್ಲೊಬ್ಳು ನಾರಿ ನನಗೆ ರಕ್ಷಣೆ ಬೇಕು ಅಂತ ಪೊಲೀಸರ ಮೊರೆ ಹೋಗಿದ್ಲು. ಕೋಟಿ ಕೋಟಿ ಆಸ್ತಿ ಇದೆ, ರಕ್ಷಣೆ ಕೊಡಿ ಅಂತ ಬೇಡಿದ್ಲು. ಆದ್ರೀಗ ಅದೇ ಲೇಡಿಯ ಹಿನ್ನೆಲೆ ಕೇಳಿ ಪೊಲೀಸರು ಶಾಕ್ ಆಗಿದ್ದಾರೆ. ಕೈಯಲ್ಲಿ ಮದರಂಗಿ, ಹಸಿರು ಗಾಜಿನ ಬಳೆಗಳ ಸದ್ದು, ನವ ಜೋಡಿ ಹೊಸ ಜೀವನಕ್ಕೆ ಕಾಲಿಟ್ಟು ಖುಷಿಯಲ್ಲಿ ತೇಲಾಡ್ತಿದೆ. ದಾಂಪತ್ಯ ಶುರುವಾಗಬೇಕು ಅನ್ನುವಷ್ಟರಲ್ಲೇ ಮೋಸಗಾತಿಯ ಮೋಸದಾಟಗಳು ದಂಗು ಬಡಿಸಿವೆ. ಅಲ್ಲೊಬ್ಬ ಇಲ್ಲೊಬ್ಬ, 4 ಗಂಡಂದಿರ ಮುದ್ದಿನ ಮಡದಿ. ಇನ್ಸ್ಟಾ ಲವ್, ಕೋಟಿ ಕತೆ ಕಟ್ಟಿ 4 ಮ್ಯಾರೇಜ್. ಈ ಮದನಾರಿಯ ಹೆಸರು ಪ್ರಿಯಾಂಕಾ ಅಲಿಯಾಸ್ ಚಿನ್ನು. ತಾನು ಆಗರ್ಭ ಶ್ರೀಮಂತೆ, 12 ಕೋಟಿ ಆಸ್ತಿಯ ಒಡತಿ. ಮಾವಂದಿರು ಸಂಬಂಧಿಕರ ಕಿರುಕುಳ ತಾಳದೆ ಎಲ್ಲವನ್ನೂ ಬಿಟ್ಟು ಬಂದಿದ್ದೀನಿ ಅಂತ ಬೆಳಗಾವಿಯಲ್ಲಿ ಎಸ್ಪಿ ಕಚೇರಿ ಕದಾ ತಟ್ಟಿದ್ಲು. ಬೆಳಗಾವಿ ಮೂಲದ ರೋಹಿತ್ ಎಂಬುವನ ಕೈ ಹಿಡಿದು ನಮಗೆ ರಕ್ಷಣೆ ಕೊಡಿ ಅಂತ ಪೊಲೀಸರನ್ನ ಗೋಗರೆದಿದ್ಲು. ಆದ್ರೆ ಖಾಕಿ ಮುಂದೆ ಗೊಂದಲದ ಹೇಳಿಕೆ ಕೊಡ್ತಿದ್ದವಳ ಅಸಲಿ ಕಹಾನಿ ಅಲ್ಲೇ ರಿವೀಲ್ ಆಗಿದೆ. ಚಿನ್ನುವಿನ 4 ಮದುವೆ ಗುಟ್ಟು ರಟ್ಟಾಗಿದೆ. ನಮ್ಮ ಮಾವನೇ ಭಯ ರೀ. ಇವತ್ತು ಬೆಳಗ್ಗೆ ಮದುವೆ ಆಗಿದ್ವಿ 11:15. SP ಅವ್ರು ಏನು ಹೇಳಿದ್ರು ಅಂದರೆ ಬೆಳಗಾವಿ ಪೂರ್ತಿ ಬೆಳಗಾವಿಲಿ ನೀವು ಎಲ್ಲಿರ್ತೀರಾ ನಾವು ಅಲ್ಲಿ ಪ್ರೊಟೆಕ್ಷನ್ ಕೊಡ್ತೀವಿ. ಇವನಿಗೋಸ್ಕರ ನಾನು ಎಷ್ಟೇ ಕಷ್ಟ ಆಗಲಿ ಅಂತ ನಾನು ಅಲ್ಲಿಂದ ಇವನಿಗೋಸ್ಕರ ಬಂದೆ. ನನಗೆ ಇವ್ರ ಫ್ಯಾಮಿಲಿ ಕ್ಲೈಮೇಟು ಫ್ಯಾಮಿಲಿ ಎಲ್ಲ ಎಷ್ಟು ಚೆನ್ನಾಗಿ ಕೈ ತುತ್ತು ತಿನ್ಸೋದು ಮಗಳು ಥರ ನೋಡ್ಕೊಂಡ್ರು. ಸೊ ನನಗೆ ಇದೇ ಮನೆ ಬೇಕು ಅಂತ ನಾನು ಇಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದೆ. ಎಷ್ಟಕ್ಕೂ ಪ್ರಿಯಾಂಕಾ ಶ್ರೀಮಂತಳು ಅಲ್ಲ, ಫ್ಯಾಮಿಲಿ ಬ್ಯಾಕ್ ಗ್ರೌಂಡು ಇಲ್ಲ. ದಿನಕ್ಕೊಂದು ಊರು, ಕ್ಷಣಕ್ಕೊಂದು ವಿಳಾಸ. ಸಾಮಾಜಿಕ ಜಾಲತಾಣದಲ್ಲಿ ಬಲೆ ಬೀಸಿ ಹೊಟ್ಟೆಪಾಡಿಗೆ ಮದುವೆಯಾಗುವುದೇ ಇವಳ ಕಾಯಕ. ಬೆಂಗಳೂರಲ್ಲಿ ಫೋಟೋಗ್ರಾಫರ್ನ ಮದುವೆಯಾಗಿ ಬಿಟ್ಟು ಬಂದಿದ್ಲು. ಬಳಿಕ ಚಿಕ್ಕಬಳ್ಳಾಪುರದಲ್ಲಿ ಇಬ್ಬರನ್ನ ವರಿಸಿದ್ಲು. ಇದೀಗ ಬೆಳಗಾವಿಯಲ್ಲಿ ರೋಹಿತ್ ಎಂಬಾತನ ಜೊತೆ 4ನೇ ಮದುವೆಯಾಗಿದ್ದಾಳೆಂಬ ಮಾಹಿತಿ ಸಿಕ್ಕಿದೆ. 8 ತಿಂಗಳು ನನ್ನ ಜೊತೆನೇ ಇದ್ರು. 8 ತಿಂಗಳು ನನ್ನ ಜೊತೆ ಇದ್ದು ಬೆಳಗಾವಿಗೆ ಅಂತ ಹೇಳ್ಬಿಟ್ಟು ಮದುವೆಗೆ ಫ್ರೆಂಡ್ ಮದುವೆಗೆ ಹೋಗಬೇಕು ಬೆಳಗಾವಿಗೆ ಅಂತ. ಮತ್ತೆ 5ನೇ ದಿವಸ ಗೊತ್ತಾಗಿದ್ದು ನನಗೆ ಟಿವಿಯಲ್ಲಿ ನೋಡಿದ್ಮೇಲೆ ಗೊತ್ತಾಗಿದ್ದು ನನಗೆ ಈ ಥರ ಮದುವೆ ಆಗಿದೆ ಅನ್ನೋದು. ಚಿನ್ನುವಿನ 4 ಮ್ಯಾರೇಜ್ ಕಹಾನಿ ಕೇಳಿ ಖಾಕಿಯೂ ಶಾಕ್ ಆಗಿದೆ. ಸೂಕ್ತ ತನಿಖೆ ನಡೆಸಿದ್ರೆ ಪ್ರಿಯಾಂಕಾಳ ಮೋಸದ ಜಾಲ ಮತ್ತಷ್ಟು ಬಯಲಾದ್ರೂ ಅಚ್ಚರಿ ಪಡಬೇಕಿಲ್ಲ.